ಎಲ್ಲರಿಗೂ ನಮಸ್ಕಾರ. ನೀವು ಇಂದಿನ ದಿನಗಳಲ್ಲಿ ಸಾಫ್ಟ್ವೇರ್ ಡೆವಲಪರ್ ಜಾಬ್ ಸರ್ಚ್ ಮಾಡುತ್ತಿದ್ರೆ ಅಥವಾ ಐಟಿ ಯಲ್ಲಿ ಯಾವುದಾದ್ರೂ ಜಾಬ್ ಸರ್ಚ್ ಮಾಡುತ್ತಿದ್ರೆ ಗಿಟ್ ಹಬ್ ಲಿಂಕ್ ನಿಮ್ಮ ರೆಸ್ಯೂಮ್ಗೆ ಕೊಡುವ ವೇಟೇಜ್ ನಿಮ್ಗೆ ಈಗಾಗಲೇ ತಿಳಿದಿರಬಹುದು. ಇಂದು ನಾವು ಗಿಟ್ ಹಬ್ ನೀವು ಯಾಕೆ ಕಲಿಯಬೇಕು, ಅದರ ಮಹತ್ವ, ಅದು ನಿಮ್ಮ ಪ್ರೊಫೈಲ್ ಹೇಗಿರಬೇಕು ಹಾಗೂ ಇಂಟರ್ವ್ಯೂವರ್ ನಿಮ್ಮ ಗಿಟ್ ಹಬ್ ಪ್ರೊಫೈಲ್ ನಲ್ಲಿ ಏನು ಆಕ್ಚುಲಿ ನೋಡುತ್ತಾರೆ, ಮತ್ತೆ ಇನ್ನಿತರ ಅಡ್ವಾಂಟೇಜಸ್ ನಿಮಗೆ ಹೇಗೆ ಹೆಲ್ಪ್ ಆಗ್ತದೆ ಅಂತ ತಿಳಿಯೋ. ನಾನು ರಾಕೇಶ್ ಕೊಠಾರಿ, ಕೋ-ಫೌಂಡರ್ ಆಫ್ MicroDegree. ನಾನು ಕಳೆದ 10 ವರ್ಷಗಳಿಂದ ಸೀನಿಯರ್ ಸಾಫ್ಟ್ವೇರ್ ಡೆವಲಪರ್ ಆಗಿಯೂ ಹಾಗೂ ಟೆಕ್ನಿಕಲ್ ಲೀಡ್ ಆಗಿಯೂ ಕೆಲಸ ಮಾಡಿದ್ದೀನಿ. ಹಾಗೂ ನಾನು ನನಗೆ ಬಹಳ ಫ್ರೆಶರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ಸ್ ಇಂಟರ್ವ್ಯೂ ತಗೊಂಡು, ಸೊ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಕೂಡ ನನಗೆ ಆಲ್ರೆಡಿ ಇದೆ. ಓವರ್ ಆಲ್ ನಾನು ಈ ವಿಡಿಯೋನಲ್ಲಿ ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿ ಇಂಡಸ್ಟ್ರಿಯಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಅಂತ ತಿಳಿಸಲು ಇಚ್ಛಿಸ್ತೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೀವು ಯಾವುದೇ ಸಾಫ್ಟ್ವೇರ್ ಡೆವಲಪರ್ ಇಂಟರ್ವ್ಯೂಗೆ ಹೋದ್ರು ದೇ ಲುಕ್ ಫಾರ್ ಯುವರ್ ಗಿಟ್ ಹಬ್ ಅಕೌಂಟ್. ಸೊ ದೇ ಎಕ್ಸ್ಪೆಕ್ಟ್ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಆ ಗಿಟ್ ಹಬ್ ಅಕೌಂಟ್ ಇಂದ. ನಾವು ಫಸ್ಟ್ ಥಿಂಗ್ ನಾವು ನಿಮ್ಮ ಗಿಟ್ ಹಬ್ ಲಿಂಕ್ ನಿಮ್ಮ ರೆಸ್ಯೂಮ್ ನಲ್ಲಿ ಎಲ್ಲಿ ಹಾಕಬೇಕು ಅಂತ ನೋಡಿ. ಆಮೇಲೆ ಕೆಲವು ಸಲ ನೀವು ಅಪ್ಲೈ ಮಾಡುವಾಗಲೇ ಕೆಲವು ಕಂಪನೀಸ್ ನಿಮ್ಮ ಗಿಟ್ ಹಬ್ ಲಿಂಕ್ ಅನ್ನು ಕೇಳಬೇಕು. ಸೊ ಅದು ಎಲ್ಲಿ ಇರ್ತದೆ ಅಂತ ಒಂದು ನೋಡ್ಬಿಟ್ಟು ಅದರ ನಂತರ ವಿಲ್ ಸಿ ಗಿಟ್ ಹಬ್ ಪ್ರೊಫೈಲ್ ನ ಕಾಂಪೊನೆಂಟ್ಸ್. ಸೊ ತುಂಬಾ ಕಂಪನೀಸ್ಗೆ ನೀವು ಅಪ್ಲೈ ಮಾಡುವಾಗಲೇ ವೆನ್ ಯು ಸಬ್ಮಿಟ್ ದ ಅಪ್ಲಿಕೇಶನ್ ನಿಮಗೆ ಅಲ್ಲಿ ಸಪರೇಟ್ ಆಗಿ ಗಿಟ್ ಹಬ್ URL ಅಂತಾನೆ ಒಂದು ಫಾರ್ಮ್ ಅಲ್ಲಿ ಪ್ಲೇಸ್ ಇರ್ತದೆ. ಅಲ್ಲಿ ನೀವು ನಿಮ್ಮ ಗಿಟ್ ಹಬ್ ಪ್ರೊಫೈಲ್ ನ URL ಹಾಕಬೇಕಾಗ್ತದೆ. ಸೊ ದಟ್ ಈಸ್ ಒನ್. ಅಪ್ಲಿಕೇಶನ್ ಕೇಳುವಾಗಲೇ ಅವರು ನಿಮ್ಮ ಗಿಟ್ ಹಬ್ URL, ಅದು ಇಫ್ ಯು ಸಿ ಇಟ್ಸ್ ಅ ಮ್ಯಾಂಡೇಟರಿ ಥಿಂಗ್. ಸೊ ಮೆನಿ ಸ್ಟಾರ್ಟ್ಅಪ್ಸ್ ಈಗ 2020 ನಲ್ಲಿ ನಿಮ್ಮ ಗಿಟ್ ಹಬ್ URL ಗೆ ತುಂಬಾ ಮಹತ್ವ ಕೊಟ್ಬಿಟ್ಟು ದೇ ಮೇಕ್ ಇಟ್ ಆಸ್ ಅ ಮ್ಯಾಂಡೇಟರಿ ಫೀಲ್ಡ್. ನೆಕ್ಸ್ಟ್ ಸ್ಟೆಪ್, ನಾವು ಗಿಟ್ ಹಬ್ ಲಿಂಕ್, ನಿಮ್ಮ ಪ್ರೊಫೈಲ್ ನ ಗಿಟ್ ಹಬ್ ಲಿಂಕ್ ನಿಮ್ಮ ರೆಸ್ಯೂಮ್ ನಲ್ಲಿ ಎಲ್ಲಿ ಹಾಕಬೇಕು ಅಂತ ನೋಡಿ. ಸೊ ಇದು ಒಂದು ಸ್ಯಾಂಪಲ್ ರೆಸ್ಯೂಮ್ ಇದ್ರೆ ನಾರ್ಮಲಿ ನೀವು ಗಿಟ್ ಹಬ್ ಲಿಂಕ್ ನಿಮ್ಮ ಇಮೇಲ್ ID, ಮೊಬೈಲ್ ಕೊಡ್ತೀರಲ್ಲ, ಅಲ್ಲೇ ಇಲ್ಲಿ ಪ್ಲೇಸ್ ಮಾಡಿಬಿಟ್ರೆ ಆಯ್ತು. ಸೊ ದ್ಯಾಟ್ ವೇ ನಿಮ್ಮ ಇಂಟರ್ವ್ಯೂವರ್ ನಿಮ್ಮ ರೆಸ್ಯೂಮ್ ನೋಡುವಾಗಲೇ ಇಲ್ ಗೆಟ್ ಟು ಸಿ ನಿಮ್ಮ ಗಿಟ್ ಹಬ್ ಲಿಂಕ್. ಅವ್ರು ನಿಮ್ಮ ಗಿಟ್ ಹಬ್ ಪ್ರೊಫೈಲ್ಗೆ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ಹೆಚ್ಚಾಗಿ ತಿಳಿಯುತ್ತಾರೆ. ಮೂವಿಂಗ್ ಆನ್, ನಿಮ್ಮ ಗಿಟ್ ಹಬ್ ಲಿಂಕ್ ರೆಸ್ಯೂಮ್ ನಲ್ಲಿ ಕೊಟ್ಟ ಮೇಲೆ ಇಂಟರ್ವ್ಯೂವರ್ ನಿಮ್ಮ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ಗಿಟ್ ಹಬ್ ವೆಬ್ಸೈಟ್ಗೆ ಹೋಗ್ತಾರೆ. ಸೊ ಗಿಟ್ ಹಬ್ ವೆಬ್ಸೈಟ್ ಅಂದ್ರೆ ಇಟ್ಸ್ ಸಿಮಿಲರ್ ಟು ನಿಮ್ಮ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಆರ್ ಲಿಂಕ್ಡ್ಇನ್. ಇಲ್ಲಿ ನಿಮ್ಮ ಡೀಟೇಲ್ಸ್ ಇರ್ತದೆ. ಆದರೆ ಗಿಟ್ ಹಬ್ ನಿಮ್ಮ ಕೋಡಿಂಗ್ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಸೊ ನಾವು ಫಸ್ಟ್ ಸ್ಟೆಪ್, ಪ್ರೊಫೆಷನಲ್ ಡೆವಲಪರ್ಸ್ ಅವರ ಗಿಟ್ ಹಬ್ ಪ್ರೊಫೈಲ್ ಹೇಗಿರ್ತದೆ ಅಂತ ನೋಡ್ಬಿಟ್ಟು ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ನಮ್ಮ ಪ್ರೊಫೈಲ್. ನಾವೀಗ ಇನ್ನು ಬಿಗಿನರ್ ಆಗಿದ್ರೆ ಹೇಗೆ ನಾವು ಬಿಲ್ಡ್ ಮಾಡ್ತಾ ಹೋಗ್ಬೇಕು, ಮೇ ಬಿ 5 ವರ್ಷ ನಂತರ ಹೀಗಿರ್ಬೇಕು. ಸೊ ಫಸ್ಟ್ ಸ್ಟೆಪ್, ನೀವು ಗೂಗಲ್ ನಲ್ಲಿ ಗಿಟ್ ಹಬ್ ಅಂತ ಟೈಪ್ ಮಾಡಿದ್ರೆ github.com ಅಂತ ಲಿಂಕ್ ಬರ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮನ್ನು ಈ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಸೊ GitHub is separate from a software called Git. GitHub is ಅದನ್ನ ಸೊ ಇದು ಒಂದು ಒಬ್ಬರ GitHub ಪ್ರೊಫೈಲ್ ನ ಎಕ್ಸಾಂಪಲ್. ಸೊ ಡ್ಯಾನ್ ಅಬ್ರಮೋ ಅಂತ ಈಸ್ ಒನ್ ಆಫ್ ದ ಟಾಪ್ ಡೆವಲಪರ್ಸ್ ವರ್ಲ್ಡ್ ಅಲ್ಲಿ. ನೀವು ಆಲ್ರೆಡಿ ಜಾವಾ ಸ್ಕ್ರಿಪ್ಟ್ ಜಗತ್ತಿನಲ್ಲಿ ಕೋಡ್ ಮಾಡಿದ್ರೆ ನಿಮಗೆ ರಿಯಾಕ್ಟ್ JS ಅಂತ ಕೇಳಿರಬಹುದು. ಸೊ ಅವರು ಒನ್ ಆಫ್ ದ ಕೋ-ಆಥರ್. ಹಾಗೆ ಸೊ ಇವರ ಪ್ರೊಫೈಲ್ಗೆ ಬಂದ್ರೆ ನಾವು ಅವರು ಯಾವ ಯಾವ ಟೈಪ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂತ ನೋಡ್ಬೋದು. ಮತ್ತೆ ಅವರು ಎಷ್ಟು ಟೈಮ್ ಅವ್ರ ಕೋಡ್ ಅನ್ನು ಅಪ್ಲೋಡ್ ಮಾಡಿದ್ದಾರೆ ಅಂತಾನು ಕಾಣಿಸುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್. ನಾನು ಅವರ ಪ್ರೊಫೈಲ್ಗೆ ಬಂದ್ರೆ ನಾನು ಐ ಕ್ಯಾನ್ ಸಿ ವಾಟ್ ಆಲ್ ಥಿಂಗ್ಸ್ ಹಿ ಹ್ಯಾಸ್ ವರ್ಕ್ಡ್ ಆನ್.
ನನಗೆ ಒಂದು ಫೇರ್ ಐಡಿಯಾ ಸಿಗ್ತದೆ ಅವರು ಯಾವ ತರಹದ ಡೆವಲಪರ್ ಅಂತ. ದಟ್ ಇಸ್ ಒನ್. ಹಾಗೇನೆ ವಿ ಹ್ಯಾವ್ ಮಲ್ಟಿಪಲ್ ಡೆವಲಪರ್ಸ್ ಹೂ ಹ್ಯಾವ್ ಡಿಫರೆಂಟ್ ಪ್ರೊಫೈಲ್ಸ್. ಸೊ ಇದು ಬ್ರಯನ್ ಮೋಹನ್ ಅಂತ ಇಸ್ ಒನ್ ಮೋರ್ ಡೆವಲಪರ್. ಹಾಗೆ ಯು ಸಿ ಸೋಫಿ ಆಲ್ಪರ್ಟ್ ಅಂತ, ಇವರೆಲ್ಲ ಫೇಸ್ಬುಕ್ ರಿಯಾಕ್ಟ್ ಪ್ರಾಜೆಕ್ಟಿನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿ ನಿಮ್ಮ ಪ್ರೊಫೈಲ್ ಮಾಡಿದ್ರು ಯು ವಿಲ್ ಹ್ಯಾವ್ ಸಮಥಿಂಗ್ ಲೈಕ್ ದಿಸ್. ಯು ವಿಲ್ ಹ್ಯಾವ್ ನಿಮ್ಮ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಅನ್ನ ನೀವು ಇಲ್ಲಿ ಪಿನ್ ಮಾಡಿಬಿಟ್ರೆ ಇಲ್ಲಿ ಕಾಣಿಸುತ್ತೆ. ಸೊ ಇಫ್ ಐ ಆಮ್ ಅನ್ ಇಂಟರ್ವ್ಯೂವರ್ ಅಲ್ಲ, ನಿಮ್ಮ ಪ್ರೊಫೈಲ್ ಪೇಜಿಗೆ ಬಂದರೆ ನನಗೆ ನಿಮ್ಮ ಡೆವಲಪರ್ ಪ್ರೊಫೈಲ್ ಒಂದು ಐಡಿಯಾ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್, ನಾನು ನಿಮ್ಮ ಪ್ರಾಜೆಕ್ಟಿಗೆ ಕ್ಲಿಕ್ ಮಾಡಿದರೆ ಇದು ನಿಮ್ಮ ಒನ್ ಪ್ರಾಜೆಕ್ಟಿನ ಇನ್ಫಾರ್ಮೇಶನ್. ಸೊ ಇದು ಶಶಿರಾಜ ಅಂತ ಅವರ ಪ್ರಾಜೆಕ್ಟ್. ಸೊ ಅವರು ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಡಿಫರೆಂಟ್ ಥಿಂಗ್ಸ್. ಸೊ ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಗಿಟ್ಹಬ್? ಗಿಟ್ಹಬ್ ಅಕೌಂಟ್ನಲ್ಲಿ ಏನೇನು ಇರ್ತದೆ? ನಾವು ಬೇಸಿಕ್ ಮಿನಿಮಮ್ 3 ಸೆಕ್ಷನ್ ಅನ್ನು ನೋಡೋಣ ಸದ್ಯಕ್ಕೆ. ಸೊ ಫಸ್ಟ್ ಒನ್ ಇಸ್ ಅ ರೀಡ್ ಮೀ ಅಂತ, ಆದಮೇಲೆ ನಿಮ್ಮ ಕೋಡ್ ಇರ್ತದೆ, ಆಮೇಲೆ ಯು ಹ್ಯಾವ್ ಅ ವೇ ಟು ಅಪ್ಲೋಡ್ ಆ್ಯಂಡ್ ಡೌನ್ಲೋಡ್ ಕೋಡ್. ಸೊ ಅಷ್ಟು ನಮಗೆ ಈಗ ಸದ್ಯಕ್ಕೆ ಗೊತ್ತಿದ್ರೆ ಸಾಕು. ಸೊ ಫಸ್ಟ್ ಒನ್ ಇಸ್ ರೀಡ್ ಮೀ ಫೈಲ್. ರೀಡ್ ಮೀ ಫೈಲ್ ಅಂದರೆ ಇದು ದ ರೀಡ್ ಮೀ .md ಅಂತ ಇದೆಯಲ್ಲ ಕೆಳಗೆ. ಸೊ ಇದರಲ್ಲಿ ನಿಮ್ಮ ಪ್ರಾಜೆಕ್ಟಿನ ವಿಷಯವನ್ನು ಅವರು ತಿಳಿಸ್ತಾರೆ. ಸೊ ನಿಮ್ಮ ಪ್ರಾಜೆಕ್ಟ್ ಯಾವುದ್ರ ಬಗ್ಗೆ ಇದೆ ಒಂದು, ಮತ್ತೆ ನಿಮ್ಮ ಪ್ರಾಜೆಕ್ಟ್ ಅನ್ನು ನಾನು ಡೌನ್ಲೋಡ್ ಮಾಡಿ ಸೆಟಪ್ ಮಾಡೋದಿದ್ರೆ ನನ್ನ ಕಂಪ್ಯೂಟರಲ್ಲಿ ಏನೇನು ಫಾಲೋ ಮಾಡಬೇಕು ಅನ್ನುವ ಇನ್ಫಾರ್ಮೇಶನ್ ಅನ್ನು ನೀವು ರೀಡ್ ಮೀ ಫೈಲ್ ಅಲ್ಲಿ ಕೊಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಯೋರ್ GitHub ಪ್ರಾಜೆಕ್ಟ್ ಫೈಲ್. ಸೊ ಸೆಕೆಂಡ್ ಒನ್ ಇಸ್ ದ ಕೋಡ್ ಇಟ್ ಸೆಲ್ಫ್. ಕೋಡ್ನಲ್ಲಿ ಈಗ ಇವರ ಪ್ರಾಜೆಕ್ಟ್ ಇದೆಯಲ್ಲ, ಆನ್ಲೈನ್ ಬುಕ್ ಸ್ಟೋರ್, ಅದರಲ್ಲಿ ದಿಸ್ ಇಸ್ ದ ಹೋಲ್ ಕೋಡ್ ವಾಟ್ ಹಿ ಹ್ಯಾಸ್ ಪುಟ್. ಸೊ ಅದರಲ್ಲಿ ನಾನು ಅವರ ಕೋಡ್ ನೋಡಬೇಕಿದ್ರೆ ಐ ಕ್ಯಾನ್ ಗೆಟ್ ಇನ್ ಆ್ಯಂಡ್ ಅದರಲ್ಲಿ ಯಾವ ಯಾವ ಫೈಲ್ಸ್ ಇದೆ ಅಂತ ನಾನು ನೋಡ್ಬೋದು. ಸೊ ದಟ್ ಈಸ್ ದ ಸೆಕೆಂಡ್ ಮೇನ್ ಪಾರ್ಟ್. ಅದಾದ ಮೇಲೆ ಯು ಹ್ಯಾವ್ ಅ ವೇ ಟು ಅಪ್ಲೋಡ್ ಆರ್ ಡೌನ್ಲೋಡ್ ಕೋಡ್. ಸೊ ಅದು ಈ ಕಾರ್ನರ್ ಇರುತ್ತೆ. ಡೌನ್ಲೋಡ್ ಮಾಡಿಬಿಟ್ಟು ನಾನು ಅವರ ಕೋಡನ್ನು ಡೌನ್ಲೋಡ್ ಮಾಡಿಬಿಟ್ಟು ಯು ಕ್ಯಾನ್ ಸಿ ನನ್ನ ಲೋಕಲಲ್ಲಿ ಸೆಟಪ್ ಮಾಡ್ಬೋದು. ಸೊ ದೋಸ್ ಆರ್ ದ 3 ಮೇನ್ ಕಾಂಪೋನೆಂಟ್ಸ್. ಓಕೆ, ಸೊ ಈಗ ನಾವು ಇಂಟರ್ವ್ಯೂ ಸ್ಟ್ಯಾಂಡ್ ಪಾಯಿಂಟ್ ಇಂದ ಅವರು ನಿಮ್ಮ ಪ್ರೊಫೈಲ್ನಿಂದ ಏನು ತಿಳಿಯಲ್ಪಡುತ್ತದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಅವರು ನಿಮ್ಮ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ನಿಮ್ಮ GitHub ಪ್ರೊಫೈಲ್ ನೋಡಿದ ಕೂಡಲೇ ದೇ ನೋ ವಾಟ್ ಹ್ಯಾವ್ ಯು ವರ್ಕ್ ಆನ್. ನೆಕ್ಸ್ಟ್, ನೀವು ಥಿಂಕ್ ಮಾಡುವ ರೀತಿ, ಹಾಗೂ ದ ಮೇನ್ ಪಾರ್ಟ್ ಇಸ್ ದ ನೀವು ಕೋಡಿಂಗ್ ಸ್ಟ್ಯಾಂಡರ್ಡ್ಸ್, ಇಂಟರ್ನ್ಯಾಷನಲ್ ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡ್ತಿದ್ದೀರಾ ಇಲ್ವಾ ಅಂತ ನೋಡಿ. ಸೊ ದೋಸ್ ಆರ್ ದ 3 ಮೇನ್ ಥಿಂಗ್ಸ್ ಇಂಟರ್ವ್ಯೂವರ್ ನಿಮ್ಮ ಪ್ರೊಫೈಲ್ನಿಂದ ತಿಳಿಯಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ನೀವು ನಿಮ್ಮ GitHub ಪ್ರೊಫೈಲ್ ಲಿಂಕ್ ನಿಮ್ಮ ರೆಸ್ಯೂಮಲ್ಲಿ ಕೊಟ್ಟಿದ್ದೀರಿ. ನಿಮ್ಮ GitHub ಪ್ರೊಫೈಲ್ ಲಿಂಕ್ ಅನ್ನು ನೀವು ನಿಮ್ಮ GitHub ಪ್ರೊಫೈಲ್ ಲಿಂಕ್ ಅನ್ನು ನಿಮ್ಮ ರೆಸ್ಯೂಮ್ನಲ್ಲಿ ಕೊಟ್ಟಿದ್ದೀರಿ. ಸೊ ಇವರ ಎಕ್ಸಾಂಪಲ್ನೇ ತಗೊಳ್ಳೋಣ. ಸೊ ನಾನು ನಿಮ್ಮ GitHub ಪ್ರೊಫೈಲ್ಗೆ ಬರ್ತೇನೆ. ಸೊ ನೀವು ಇದೆಲ್ಲ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿದ್ದೀರಿ ಅಂತ ನನಗೆ ಗೊತ್ತಾಗ್ತದೆ. ಸೊ ನಾನು ಮೇ ಬಿ ಜಾವಾ ಪ್ರಾಜೆಕ್ಟ್, ಇದು ಜಾವಾ ಪ್ರಾಜೆಕ್ಟ್ ಅಂತ ನಂಗೆ ಗೊತ್ತಾಗಿದೆ. ಸೊ ನಾನು ಇದರಲ್ಲಿ ಹೋಗ್ಬಿಟ್ಟು ಐ ಸಿ ಓಕೆ, ನೀವು ಯಾವುದೋ ಒಂದು ಈ ಪ್ರಾಜೆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದೀರಿ. ಓಕೆ, ನೀವು ಅದರ ಬಗ್ಗೆ ಡೀಟೇಲ್ಸು ಕೊಟ್ಟಿದ್ದೀರಿ, ವೆರಿ ಗುಡ್ ಪ್ರಾಕ್ಟೀಸ್. ಆಮೇಲೆ ದಟ್ಸ್ ದ ಫಸ್ಟ್ ಥಿಂಗ್, ನನಗೆ ನಿಮ್ಮ ಪ್ರೊಫೈಲ್ನಿಂದ ನೀವು ಯಾವ ಥರದ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿದ್ದೀರಾ ಅಂತ ನನಗೆ ನಿಮ್ಮ ಪ್ರೊಫೈಲ್ನಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಸೇಮ್, ಇದು ಜಾವಾ ಪ್ರಾಜೆಕ್ಟ್, ನೀವು ಆಲ್ರೆಡಿ ಜಾವಾ ಸ್ಕ್ರಿಪ್ಟ್ ಪ್ರಾಜೆಕ್ಟ್ ಮೇಲೂ ವರ್ಕ್ ಮಾಡಿದ್ದೀರಿ. ನೀವು ಕಾಟ್ಲಿನ್ ಅಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೂ ಮಾಡಿದ್ದೀರಿ. ಸೊ ಐ ಗೆಟ್ ಅನ್ ಓವರ್ ಆಲ್ ಐಡಿಯಾ. ಸೊ ಆಸ್ ಎ ಡೆವಲಪರ್ ನೀವು ಎಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ ಅಂತ. ಸೊ ನೀವು ರೆಸ್ಯೂಮಲ್ಲಿ ಹಾಕಿದ್ದಕ್ಕೆ ಇದು ಸಪೋರ್ಟಿಂಗ್ ರೋಲ್. ಸೊ ದಿಸ್ ಗಿವ್ಸ್ ದ weightage to whatever you have put in your resume. So that is the biggest advantage from a GitHub profile.
ಸೊ ನಾನೀಗ ಸೇ ಒನ್ ಆಫ್ ದ ಜಾವಾ ಸ್ಕ್ರಿಪ್ಟ್ ಪ್ರಾಜೆಕ್ಟ್ ಒಳಗೆ ಹೋಗ್ತೇನೆ. ಸೊ ನಿಮ್ಮ ಈ ಪ್ರಾಜೆಕ್ಟ್ ಅಲ್ಲಿ ಓಕೆ ನೀವು ಒಳ್ಳೆ ಡೀಟೇಲ್ಸ್ ಕೊಟ್ಟಿದ್ದೀರಿ. ಸೊ ಐ ಗೆಟ್ ಟು ನೋ ವಾಟ್ ಯುವರ್ ಪ್ರಾಜೆಕ್ಟ್ ಇಸ್. ಅದಂತ ನಂತರ ನಾನು ನಿಮ್ಮ ಕೋಡ್ ಒಳಗೆ ನೋಡ್ಲಿಕ್ಕೆ ಹೋಗ್ತೇನೆ. ಸೊ ದ ನೆಕ್ಸ್ಟ್ ಮೇನ್ ಇಸ್ ಯುವರ್ ಕೋಡ್. ಸೊ ನಿಮ್ಮ ಕೋಡ್ ನೋಡಿದಾಗ ನನಗೆ ನೀವು ಯಾವ ತರಹದ ಕೋಡಿಂಗ್ ಸ್ಟೈಲ್ ಫಾಲೋ ಮಾಡ್ತಿದ್ದೀರಿ ಹಾಗೂ ನಿಮ್ಮ ಲಾಜಿಕಲ್ ಮತ್ತೆ ಅನಲೈಟಿಕಲ್ ಸ್ಕಿಲ್ಸ್ ನನಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡ್ತದೆ. ಸೊ ನಾನು ಇವರ ಕೋಡ್ ಒಳಗೆ ಹೋಗ್ತೇನೆ, ಸೋರ್ಸ್ ಕಾಮ್. ಸೊ ಇವರು ಇಫ್ ಐ ಸಿ ಇವರು ಸ್ಟ್ಯಾಂಡರ್ಡ್ಸ್ ಅನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಸೊ ಅವರು ನೇಮಿಂಗ್ ಕನ್ವೆನ್ಷನ್ಸ್ ಎಲ್ಲ ಫಾಲೋ ಮಾಡ್ತಿದ್ದಾರೆ. ಅಂಡ್ ಐ ಗೋ ಇನ್ ಅಂಡ್ ಸಿ ದೇರ್ ಕೋಡ್. ಓಕೆ, ಸೊ ಇವರ ಕೋಡ್ ಎಟ್ ಅ ಹೈ ಲೆವೆಲ್ ನೋಡಿದ ಕ್ಷಣ ನನಗೆ ಆಲ್ಮೋಸ್ಟ್ ಐ ಗೆಟ್ ಅ ಗುಡ್ ಇಂಪ್ರೆಷನ್. ದಟ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದ ಕೋಡಿಂಗ್ ಸ್ಟ್ಯಾಂಡರ್ಡ್ಸ್. ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಐ ಸಿ, ಅಂಡ್ ದಿಸ್ ಇಸ್ ದ ಮೇನ್ ಪಾರ್ಟ್. ಯಾಕಂದ್ರೆ ವೆನ್ ಯು ಆರ್ ವರ್ಕಿಂಗ್ ಆಸ್ ಅ ಟೀಮ್ ಅಲ್ಲ, ಎವ್ರಿ ಒನ್ ಹ್ಯಾಸ್ ಟು ಫಾಲೋ ದ ಕೋಡಿಂಗ್ ಸ್ಟ್ಯಾಂಡರ್ಡ್ಸ್. ಇಲ್ಲ ಅಂದ್ರೆ ಆ ಕೋಡ್ ತುಂಬಾ ಕೆಟ್ಟದಾಗ ಹೋಗುತ್ತೆ. ಸೊ ದಟ್ ಇಸ್ ದ ಮೇನ್ ಥಿಂಗ್ ಆಲ್ ಇಂಟರ್ವ್ಯೂವರ್ಸ್ ಸಿ. ವಾಟ್ ಈಸ್ ಕೋಡಿಂಗ್ ಸ್ಟ್ಯಾಂಡರ್ಡ್ಸ್? ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಇಸ್ ವೆರಿ ಸಿಂಪಲ್. ನಿಮ್ಮ ಫೈಲ್ ನೇಮಿಂಗ್ ಕನ್ವೆನ್ಷನ್ಸ್ ಇರುತ್ತಲ್ಲ, ಸೊ ಯು ಹ್ಯಾವ್ ಟು ಫಾಲೋ ಅ ಸರ್ಟೇನ್ ರೂಲ್ಸ್. ಆ ಲ್ಯಾಂಗ್ವೇಜಿಗೆ ಒಂದೊಂದು ರೂಲ್ಸ್ ಇರ್ತದೆ. ಸೊ ಇವರು ಈ ಫೈಲಿಗೆ ನೇಮಿಂಗ್ ಕೊಟ್ಟಿದ್ದಾರೆ. ಸೊ ಇಫ್ ಯು ಆರ್ ವೆರಿ ಬಿಗ್ನರ್, ನಿಮಗೆ ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಗೊತ್ತೇ ಇಲ್ಲ ಅಂದ್ರೆ ಕೆಲವು ಸಲ ನೀವು ಫೈಲ್ ನೇಮ್ ಅನ್ನು ಸ್ಮಾಲ್ ಕೇಸ್ ಇಂದ ಸ್ಟಾರ್ಟ್ ಮಾಡಿ. ಸೊ he has followed all the best practices. ಎಲ್ಲ separate words ಅನ್ನ he has started with capital letter. Okay, and if I go in ಅಲ್ಲ, so even your variable name is in small letter. Okay? And he is following the camel case ಅಂತಾರೆ. So you start a word with a small and then the consecutive words start in capital. So all those things, those are the basic coding standards. ನೀವು ಒಂದು ಮಿನಿಮಮ್ ಕೋಡಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಿರ್ತದೆ. ಸೊ ದಟ್ ಇಸ್ ದ ಮೇನ್ ಪಾರ್ಟ್. ಸೊ ದೋಸ್ ಆರ್ ದ 3 ಮೇನ್ ಪಾರ್ಟ್ಸ್ ವಿಚ್ ಆಸ್ ಅ ಇಂಟರ್ವ್ಯೂವರ್ ನಾನು ಚೆಕ್ ಮಾಡಲಿಕ್ಕೆ ಬಯಸ್ತೇನೆ. ಸೊ ಓವರ್ ಆಲ್ ನಿಮ್ಮ ಇಂಟರ್ವ್ಯೂವರ್ಗೆ ನಿಮ್ಮ ಗಿಟ್ ಹಬ್ ಪ್ರೊಫೈಲ್ ನಿಂದ ನೋಡುವಾಗ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ನೀವು ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಮಾಡ್ತಿದ್ದೀರಾ ಅಂಡ್ ಹೌ ಯು ಥಿಂಕ್, ಅದೆಲ್ಲದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸೊ ದಟ್ ಈಸ್ ಫ್ರಮ್ ದ ಇಂಟರ್ವ್ಯೂವರ್ ಸ್ಟ್ಯಾಂಡ್ ಪಾಯಿಂಟ್. ಕಮಿಂಗ್ ನೆಕ್ಸ್ಟ್, ಇದರಿಂದ ನಿಮಗೇನು ಲಾಭಗಳಿವೆ ಇಂಟರ್ವ್ಯೂ ದೃಷ್ಟಿಯಿಂದ? ಸೊ ಫಸ್ಟ್ ಇಸ್, ಸಿನ್ಸ್ ನಿಮ್ಮ ಇಂಟರ್ವ್ಯೂವರ್ಗೆ ನಿಮ್ಮ ಬಗ್ಗೆ ಆಲ್ರೆಡಿ ಕ್ಲಿಯರ್ ಐಡಿಯಾ ಸಿಕ್ಕಿದೆ, ನಿಮ್ಮ ಇಂಟರ್ವ್ಯೂ ಈಸಿ ಆಗುವ ಸಾಧ್ಯತೆ ತುಂಬಾ ಇದೆ. ಸೊ ನಿಮ್ಮ ಕ್ವಶನ್ಸ್ ಇದೆಯಲ್ಲ, ತುಂಬಾ ರ್ಯಾಂಡಮ್ ಆಗಿ ಕೇಳಲ್ಲ. ಸೊ ಆ ಪ್ರಾಜೆಕ್ಟ್ ಮೇಲೆ ಕೇಳ್ತಾರೆ. ಸೊ ನಿಮ್ಮ ಪ್ರಾಜೆಕ್ಟ್ ಮಾಡುವಾಗ ಹೇಗೋ ನಿಮ್ಮ ಹೆಲ್ಪ್ ತಗೊಂಡಿರ್ತೀರಲ್ಲ, ಸೊ ಇಂಟರ್ವ್ಯೂವರ್ ನಿಮಗೆ ಏನೇನು ಅರ್ಥ ಆಗಿದೆ ಅಂತ ನೋಡ್ಲಿಕ್ಕೆ ಟ್ರೈ ಮಾಡ್ತಾರೆ. So that's the biggest advantage. All your interview questions are around the project which you have done. And the last and important one is, ನೀವು ನಿಮ್ಮ ಸ್ಕಿಲ್ಸ್ ಅನ್ನು ಶೋ ಆಫ್ ಮಾಡ್ಬೋದು. ಕೆಲವು ಸಲ ನಾವು ಇಂಟರ್ವ್ಯೂ ಹೋಗ್ತೀವಿ, ಅವರು ಕೇಳೋ ಪ್ರಶ್ನೆನೇ ಬೇರೆ ಇರುತ್ತೆ, ನಾವು ಗೊತ್ತಿರೋ ಪ್ರಶ್ನೆ ಬಿಟ್ಟು ಬೇರೆ ಎಲ್ಲದೂ ಕೇಳಿರುತ್ತೆ. ಸೊ ದಟ್ಸ್ ವೇರ್ ವಿತ್ ದ ಗಿಟ್ ಹಬ್ ಲಿಂಕ್ ವೇರ್ ಯು ಹ್ಯಾವ್ ವರ್ಕ್ಡ್ ಆನ್ ದ ಸೇಮ್ ಪ್ರಾಜೆಕ್ಟ್ ಅಲ್ಲ, ಅವರು ನಿಮ್ಮ ಕ್ವಶನ್ಸ್ ಎಲ್ಲ ನಿಮ್ಗೆ ಗೊತ್ತಿರುವ ಸಬ್ಜೆಕ್ಟ್ ಮೇಲೆ ಇರ್ತದೆ, ಏನ್ ಪ್ರಾಜೆಕ್ಟ್ ಮಾಡಿದೀರಿ ಅದ್ರ ಮೇಲೆ ಇರ್ತದೆ. ಸೊ ದಟ್ಸ್ ಅ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಅ ಗಿಟ್ ಹಬ್ ಪ್ರೊಫೈಲ್. ಸೊ ನೆಕ್ಸ್ಟ್ ಸ್ಟೆಪ್, ಅದು ಇಂಟರ್ವ್ಯೂ ದೃಷ್ಟಿಯಿಂದ ಆಯ್ತು. ಸೊ ನಿಮಗೆ ಕಲಿಯುವ ದೃಷ್ಟಿಕೋನದಿಂದ ಈಗ ಗಿಟ್ ಹಬ್ ಪ್ರೊಫೈಲ್ ಇದ್ರೆ ನಿಮ್ಗೆ ಏನ್ ಅಡ್ವಾಂಟೇಜ್ ಅಂತ ನೋಡೋಣ. ಸೊ ಒಂದು, ನೀವು ಆವಾಗಲೇ ನೋಡಿದ ಹಾಗೆ ಟಾಪ್ ಡೆವಲಪರ್ಸ್ ಅವರ ಕೋಡ್ ನೋಡ್ಬೋದು. ಸೊ ಅದರಿಂದ ನೀವಿನ್ನು ಬಿಗಿನರ್ ಆಗಿದ್ರೆ ಅವರು ಹೇಗೆ ಕೋಡ್ ಡೆವಲಪ್ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬಹುದು. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ನಿಮ್ಗೆ ಗೈಡ್ ಬೇಕಂತಿಲ್ಲ, ಮೆಂಟರ್ ಬೇಕಂತಿಲ್ಲ. ಯು ಕ್ಯಾನ್ ಗೋ ಗೆಟ್ ಇನ್ ಟು ದ ಕೋಡ್, ಸಿ ಹೌ ದೇ ಕೋಡ್ ಅಂತ. ಪ್ಲಸ್ ನಿಮ್ಗೂ ಅವರು ಯೋಚಿಸುವ ರೀತಿನೂ ಗೊತ್ತಾಗುತ್ತೆ, ಹೇಗೆ ಬೆಸ್ಟ್ ಡೆವಲಪರ್ಸ್ ಇನ್ ದ ವರ್ಲ್ಡ್ ಇದಾರಲ್ಲ ಅವರು ಹೇಗೆ ಯೋಚಿಸ್ತಾರೆ. And the third important is open source. So open source code ಅಂತ ಇರ್ತದೆ. ಸೊ ಕೆಲವು ಪ್ರಾಜೆಕ್ಟ್ಸ್ ಎಲ್ಲ ಈಗ ನೋಡಿದ ಹಾಗೆ ಫೇಸ್ಬುಕ್ ನ ರಿಯಾಕ್ಟ್ ಪ್ರಾಜೆಕ್ಟ್ ಇರ್ಬೋದು, ಆರ್ ಗೂಗಲ್ ನ ಕೆಲವು ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಇರ್ಬೋದು.
ಅವರು ಇವರ ಕೋಡ್ ಅನ್ನು ಓಪನ್ ಸೋರ್ಸ್ ಮಾಡಿಬಿಡ್ತಾರೆ. ಅಂದ್ರೆ ಎನಿವನ್ ಕ್ಯಾನ್ ಗೋ ಅಂಡ್ ಸಿ ವಾಟ್ ದ ಕೋಡ್ ಇಸ್. ಸೊ ನಿಮಗೆ ಏನಾದ್ರು ಚೇಂಜ್ ಮಾಡಬೇಕು, ಇದನ್ನು ಇನ್ನೂ ಇಂಪ್ರೂವ್ ಮಾಡ್ಬೋದು ಅಂತ ಅನಿಸಿದ್ರೆ ನೀವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ದಟ್ ಇಸ್ ದ ಬಿಗ್ ಥಿಂಗ್. ಅಂಡ್ ನೀವು ನಿಮ್ಮ ರೆಸ್ಯೂಮ್ ಅಲ್ಲಿ ಇಫ್ ಯು ಸೇ ದಟ್ ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ಅ ಓಪನ್ ಸೋರ್ಸ್ ಪ್ರಾಜೆಕ್ಟ್, ಅದಕ್ಕಿರುವ ವೇಟೇಜ್ ಮತ್ತೆ ಯಾವುದಕ್ಕೂ ಇಲ್ಲ. ಸೊ ಟ್ರೈ ಟು ಗೆಟ್ ಇನ್. ಆದ್ರೆ ಇದು ನೆಕ್ಸ್ಟ್ ಲೆವೆಲ್ಗೆ. ಬಟ್ ಇಫ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್, ದಟ್ಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡು. ಸೊ ಓವರ್-ಆಲ್, a GitHub profile has become a mandatory part. ಸೊ ನೀವು ಡೆವಲಪರ್ ಆಗಿ ಕೆಲಸ ಮಾಡೋದಿದ್ರೆ ನಿಮ್ಮ GitHub ಪ್ರೊಫೈಲ್ ಈ 2020ಕ್ಕೆ ಬಿಕಮ್ ಅ ಮಿನಿಮಮ್ ರಿಕ್ವೈರ್ಮೆಂಟ್. ನಿಮ್ಮ ರೆಸ್ಯೂಮ್ ಹೇಗೆ ಇದೆಯೋ ನಿಮ್ಮ GitHub ಪ್ರೊಫೈಲ್ ಒಂದು ಇರಲೇಬೇಕು. ಸೊ ನೀವು ಜಾಬ್ ಸರ್ಚ್ ಮಾಡುವಾಗ ಇದು ಕೊಡುವ ಮಹತ್ವ ತುಂಬಾ ಇಂಪಾರ್ಟೆಂಟ್. ಸೊ ದಟ್ ಇಸ್ ದ ಓವರ್ ಆಲ್ ಥಿಂಗ್. ಸೊ ಇನ್ ದ ನೆಕ್ಸ್ಟ್ ಪಾರ್ಟ್ ವಿ ವಿಲ್ ಟ್ರೈ ಟು ಸಿ ಡಿಫ್ರೆನ್ಸ್ ಏನು, ಗಿಟ್ ಮತ್ತೆ GitHub ನ ಡಿಫ್ರೆನ್ಸ್ ಏನು, ಮತ್ತೆ ನೀವು ಒಂದು ಪ್ರಾಜೆಕ್ಟ್ ಬಿಲ್ಡ್ ಮಾಡುವಾಗ ಆಸ್ ಅ ಟೀಮ್ ನೀವು ಒಂದು ಪ್ರಾಜೆಕ್ಟ್ ಬಿಲ್ಡ್ ಮಾಡುವಾಗ ಅದರ ಮಹತ್ವವೇನು ಆಸ್ ಅ ಡೆವಲಪರ್. ನಿಮ್ಮ GitHub ನಾಲೆಜ್ ಖಾಲಿ ಇಂಟರ್ವ್ಯೂಗೆ ಅಥವಾ ಪ್ರಾಜೆಕ್ಟ್ಸ್ ಅಪ್ಲೋಡ್ ಮಾಡ್ಲಿಕ್ಕೆ ಮಾತ್ರ ಇರೋದಿಲ್ಲ. ನಾರ್ಮಲಿ ಇಟ್ಸ್ ಬಿಲ್ಡಿಂಗ್ ಅ ಪ್ರಾಜೆಕ್ಟ್ ಆಸ್ ಅ ಟೀಮ್. ತುಂಬಾ ಜನ ಜೊತೆಗೆ ಒಂದು ಆ್ಯಪ್ ಬಿಲ್ಡ್ ಮಾಡ್ತಿದ್ದೀವಿ ಅಥವಾ ಒಂದು ವೆಬ್ಸೈಟ್ ಬಿಲ್ಡ್ ಮಾಡುವಾಗ GitHub is the main part to take things forward. ಸೊ ಅದರ ಬಗ್ಗೆ ನಾವು ಮುಂದಿನ ವಿಡಿಯೋಸ್ ಅಲ್ಲಿ ನೋಡೋಣ. ಅಂಡ್ ನಾವು ದರ್ ಇಸ್ ಸಮಥಿಂಗ್ ಕಾಲ್ಡ್ ಗಿಟ್. ಈ ವಿಡಿಯೋ ಪೂರ್ತಿ GitHub ಅಂತ ಮಾತಾಡ್ತಾ ಇದ್ವಿ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಸಾಫ್ಟ್ವೇರ್ ಕಾಲ್ಡ್ ಗಿಟ್ ವಿಚ್ ಇಸ್ ಸಪೋರ್ಟಿಂಗ್ GitHub. ಸೊ ಅದೆರಡರ ಡಿಫ್ರೆನ್ಸ್ ಏನು ಅಂತಾನು ನಾವು ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇಂಟರ್ವ್ಯೂ ಪ್ರಶ್ನೆಗೆ ಬಂದ್ರೆ there is a minimum question they ask, what is the difference between Git and GitHub? So all those will come in the upcoming videos. So finally ನಿಮ್ಮ ಡೌಟ್ಸ್ ಏನಾದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. and this is Rakesh Kothari signing off. Please don't forget to subscribe and like our videos. Thank you.